ನಾಲ್ಕನೇ ವಿಶೇಷತೆ ಏನಪ್ಪ ಅಂತಂದರೆ, ಏನು ಒಂದು ಅತ್ಯಂತ ಹೀನಾಮಾನವಾದಂತಹ ಒಂದು ದುಷ್ಕೃತ್ಯ ನಡೆಯುತ್ತೆ. ದುರ್ಯೋಧನ ದುಶ್ಯಾಸನ ಇಬ್ಬರು ಈ ಕೌರವರ ಸಭೆಯಲ್ಲಿ ನಡೆಸ್ತಕ್ಕಂತಹ ಈ ಒಂದು ದುಷ್ಕೃತ್ಯ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇನೆ. ಅದು ದ್ರೌಪದಿಯ ವಸ್ತ್ರಾಪಹರಣ. ಈ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಏನು ಸಾಕ್ಷಾತ್ ಪರಮಾತ್ಮ ಆಪದ್ಬಾಂಧವನಾದಂತಹ ಶ್ರೀಕೃಷ್ಣ, ಇಂಥ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ತಾಯಿಗೆ ಸಹಸ್ರಾರು ಸೀರೆಗಳನ್ನು ಕೊಟ್ಟಂತಹ ಒಂದು ನಿದರ್ಶನ. ಆ ಒಂದು ನಿದರ್ಶನ ಪ್ರಾಯಯುಕ್ತವಾದಂತಹ ದಿನವೇ ಈ ಅಕ್ಷಯ ತೃತೀಯ. ಇಂಥ ಒಂದು ದಿನದಲ್ಲಿ ಹೇಯ ಕೃತ್ಯವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ ಈ ದುರ್ಯೋಧನ ಹಾಗೂ ದುಶಾಸನ. ಅಂಥ ಮಹಾತಾಯಿ ದ್ರೌಪದಿಯನ್ನು ನಾವು ಮಹಾಸತಿಯರ ಒಂದು ಲಿಸ್ಟ್ನಲ್ಲಿ ಒಂದು ಉಲ್ಲೇಖಿತವಾಗಿ ಹೇಳ್ತಕ್ಕಂಥದ್ದು. ಅಂಥ ದ್ರೌಪದಿಗೆ ಇಂಥ ಒಂದು ಹೀನಾಮಾನವಾದಂತಹ ಒಂದು ಪ್ರಸಂಗ ಏನು ಒದಗುತ್ತೆ ಈ ಇಬ್ಬರು ದುರುಳರಿಂದ. ಭಗವಂತ ಒಂದು ಹಂತದವರೆಗೂ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರ್ತಾನೆ. ಯಾವಾಗ ದ್ರೌಪದಿ ಕೃಷ್ಣ ನಾನು ಕಾಪಾಡು ಅಂತ ಹೇಳಿ ಎರಡೂ ಕೈಗಳನ್ನ ಒಂದು ಕೈ ಎತ್ತಿ ಮುಗಿಯುವಂತಹ ಒಂದು ಪ್ರಸಂಗ, ಎರಡೂ ಕೈಗಳನ್ನ ಎತ್ಬಿಟ್ಟು ಅವಳು ಮುಗಿತಾಳೆ ತಾಯಿ. ಅದರಿಂದಾಗಿ ಕೃಷ್ಣ ಪ್ರಸನ್ನನಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಸೀರೆಗಳನ್ನ ಕೊಡ್ತಾನೆ, ಮಾನವನ್ನು ಕಾಪಾಡ್ತಾನೆ. ಸಾಕ್ಷಾತ್ ಭಗವಂತ ಈ ಭಕ್ತರ ಸಂಕಟಕ್ಕೆ ನೆರವಾಗ್ತಕ್ಕಂತಹ ಒಂದು ವಿಶೇಷಕರವಾದಂತಹ ಒಂದು ದಿನ. ಬರೀ ಭಕ್ತಿ ಆಗಿರಲಿಲ್ಲ, ದ್ರೌಪದಿ ಒಬ್ಬಳು ತಂಗಿ ಆಗಿದ್ಲು. ಹಾಗಾಗಿ ಆ ದ್ರೌಪದಿಯ ಒಂದು ಮರ್ಯಾದೆಯನ್ನು ಕಾಪಾಡ್ತಕ್ಕಂತಹ ಒಂದು ವಿಶೇಷಕರವಾದಂತಹ ಸಂದರ್ಭ ಅದು ಈ ಒಂದು ಅಕ್ಷಯ ತೃತೀಯದ ಒಂದು ಸುಸಂದರ್ಭ. ಇದು ಮತ್ತೊಂದು ವಿಶೇಷತೆ.